ಬೆಳಗಾವಿಯಲ್ಲಿ ಸಾವಿರಾರು ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಇದೀಗ ದಾಳಿಯಾಗಿದೆ. 10 ಗಂಟೆಗಳ ಕಾಲ ಪರಿಶೀಲನೆಯನ್ನು ನಡೆಸಲಾಗಿದ್ದು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇಂದು ಕೂಡ ಪರಿಶೀಲನೆ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದ್ದು ಬೆಳಗಾವಿಯ ಭಾಗ್ಯನಗರದಲ್ಲಿರುವಂತಹ ಕಂಪನಿ ಇದು. ಎಸಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದ್ದು ಮಹಾರಾಷ್ಟ್ರ ಮೂಲದ ಬಾಲರಾಜ್ ಮಾಲೀಕತ್ವದ ಕಂಪನಿ ಇದು. ತಿಂಗಳಿಗೆ 5% ಬಡ್ಡಿ ನೀಡುವಂತಹ ಆಮಿಷವನ್ನು ಒಡ್ಡಿ ಹಣವನ್ನು ಸಂಗ್ರಹ ಮಾಡಲಾಗ್ತಿತ್ತು. ಸಾವಿರಾರು ಕೋಟಿ ಹಣ ಹೂಡಿಕೆ ಆಗಿರುವುದು ಕೂಡ ಪತ್ತೆಯಾಗಿದೆ. ಇನ್ನು ದಾಳಿ ಆಗ್ತಾ ಇದ್ದಂತೆ ಸರ್ವರ್ ಶಟ್ ಡೌನ್ ಮಾಡಿರುವಂತಹ ಮಾಲೀಕ ಮಹಾರಾಷ್ಟ್ರ ಮೂಲದ ಮಾಲೀಕ ಬಾಲರಾಜ್ ಮಾನೆ ಸರ್ವರ್ ಡೌನ್ ಮಾಡಿ ಡೇಟಾ ಎರೇಸ್ ಮಾಡಿ ಚಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಯತ್ನವನ್ನು ನಡೆಸಿದ್ದಾನೆ. ಸೈಬರ್ ಕ್ರೈಮ್ ಪೊಲೀಸರ ಮೂಲಕ ಡೇಟಾ ರಿಕವರಿ ಕೂಡ ಮಾಡಲಾಗ್ತಾ ಇದೆ. ನಮಗೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಇನ್ಫಾರ್ಮೇಷನ್ ಇತ್ತು. ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LED ಆಗಿರತಕ್ಕಂಥ ಆದೇಶದಡಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದೆ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ.